ಸ್ನೇಹಿತರೆ ನಮಸ್ಕಾರ. ಶನಿದೇವರು ಎಂಬ ಪದವನ್ನ ನಾವು ಕೇಳ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಬರುವಂತದ್ದು ಕರ್ಮ ಫಲದಾತ ಎಂದು ಹೇಳಲಾಗುತ್ತೆ. ಆತ ಆ ದೇವಾಲಯದಲ್ಲಿ ತನ್ನ ತಾಯಿ ತಾರಾದೇವಿಯೊಂದಿಗೆ ನೆಲೆಸಿ ಅಲ್ಲಿಗೆ ಬರುವ ಸಾವಿರಾರು ಭಕ್ತರಿಗೆ ಆ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ. ದೇವಾಲಯದ ಮುಂಭಾಗದ ದೊಡ್ಡ ತಾರೆ ಮರದ ಕೆಳಗೆ ನಿಂತು ಆ ಭಗವಂತನನ್ನ ಬೇಡಿಕೊಂಡರೆ ಎಲ್ಲವೂ ಕೂಡ ಈಡೇರುತ್ತದೆ ಎಂಬುದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮ ಮುಂದೆ ಇವೆ. ಮಕ್ಕಳನ್ನು ಕಾಣದ ತಂದೆ ತಾಯಿಗಳು ಮಕ್ಕಳನ್ನು ಪಡೆದು ಆ ಮರಕ್ಕೆ ತೊಟ್ಟಿಲು ಕಟ್ಟಿ ನಾಮಕರಣ ಶಾಸ್ತ್ರವನ್ನ ಮಾಡುತ್ತಿದ್ದಾರೆ. ಈ ಬಗ್ಗೆ ಆ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ. ಸ್ನೇಹಿತರೆ, ನಮ್ ಜೊತೆ ಒಂದು ಕುಟುಂಬ ಇದೆ. ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಯಿಂದ ಬಳಲ್ತಾ ಇತ್ತು. ಈಗ ಆ ಸಮಸ್ಯೆಯನ್ನ ಈ ಕ್ಷೇತ್ರಕ್ಕೆ ಬಂದು ಬಗೆಹರಿಸಿಕೊಂಡಿದ್ದಾರೆ. ಅವ್ರ ಸಮಸ್ಯೆ ಹೇಗೆ ಬಗೆಹರಿತು ಅಂತ ಕೇಳ್ತಾ ಹೋಗೋಣ. ಸರ್, ನಿಮ್ಗೆ ಯಾವ್ಯಾವ ರೀತಿ ಸಮಸ್ಯೆಗಳಿತ್ತು? ಆರೋಗ್ಯ ಸಮಸ್ಯೆ ಇತ್ತು. ಏನ್ ಆರೋಗ್ಯ ಸಮಸ್ಯೆ ಅದು? ಫುಲ್ ಬ್ಯಾಕ್ ಪೈನ್ ಬರ್ತಾ ಇರಲಿಲ್ಲ. ಬ್ಯಾಕ್ ಪೈನ್ ಬಂದೈತೆ. ಅಂತ ಪರಿಸ್ಥಿತಿ. ನೀವು ಹಾಸ್ಪಿಟ್ಲಿಗೆ ಯಾಕೆ ಹೋಗ್ಲಿಲ್ಲ? ಹಾಸ್ಪಿಟಲ್ ತೋರಿಸಿದ್ರು. ಏನೇ ಇದ್ರೆ ಎಲ್ಲ ನಾರ್ಮಲ್ ಆಗ್ತೈತೆ. ನರವಿಕ್ಕಿದೆ ಎಲ್ಲ ತೋರಿಸ್ಕೊ, ಏನು ಸರಿಯಾಗಿಲ್ಲ. ನಮ್ಗೆ ಯಾರೋ ಪರಿಚಯ ಇರೋದು ಬಂತು. ದೇವಸ್ಥಾನ ಐತೆ, ಸನ್ಮತಿ ದೇವಸ್ಥಾನ ಐತೆ, ಒಂದ್ಸಲ ಅಂತ ಕರ್ಕೊಂಡ್ ತೋರಿಸಿದ್ರು. ಕರ್ಕೊಂಡ್ ತೋರಿಸ್ದಾಗಿಂದ ದೇವರ ಹತ್ರ ಬಂದು ಪ್ರಶ್ನೆ ಕೇಳಿದಾಗ ದೇವರು ಆಯ್ತು ನಾನು ಸರಿ ಮಾಡ್ತೀನಿ, ಒಂದ್ ವಾರ ಕಾಲ ಇಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಅಲ್ಲಿ ಒಂದ್ ವಾರ ಇದ್ದು ಹೋದಾಗಿಂದ ಅವಾಗಿಂದ ನಮ್ಗೆ ಇವತ್ತವರೆಗೂ ಆರೋಗ್ಯ ಸಮಸ್ಯೆ. ಒಂದ್ ವಾರದಲ್ಲಿ ನಿಮ್ಗೆ ನಿಮ್ ಸೊಂಟ ನೋವು ಹೋಯ್ತಾ? ಹೋಯ್ತು ಸರ್, ಹೋಯ್ತು. ಅದ್ಭುತ ಅನ್ಸುತ್ತಲ್ವಾ? ಹಾಸ್ಪಿಟ್ಲಿಗೆ ಹೋಗ್ಬೇಕು ಸೊಂಟ ನೋವು ಬಂದ್ರೆ ನೀವು ದೇವಸ್ಥಾನಕ್ಕೆ ಬಂದು ಬಗೆಹರಿಸ್ಕೊಂಡಿದ್ದೀರಾ? ಸರ್, ಹಾಸ್ಪಿಟಲ್ ಆಗ್ದಾರೆ ಅಂತ ಬಂದು ದೇವ್ರ ಹತ್ರ ಕೇಳಿ ದೇವರು ನನಗೆ ಒಳ್ಳೇದ್ ಮಾಡೋದು. ಈಗ ನಿಮ್ಗೆ ಸಮಸ್ಯೆ ಬಗೆಹರಿದಿದೆ. ಇವತ್ತಿನ ಈ ಸಮಸ್ಯೆ ಏನು, ಯಾವ ರೀತಿ ಬಂದಿದ್ದೀರಾ? ಸರ್, ನನಗೆ ಗಂಡು ಮಗು ಬೇಕಂತ ನಾನು ಯೋಚನೆ ಮಾಡಿದ್ದೆ. ಆಯ್ತು ನಾನು ಕೊಡ್ತೀನಿ. ಡಾಕ್ಟರ್ ಹೋಗಿದ್ದ ಡಾಕ್ಟರ್ ಕೈಲಿ ಯಾರೋ 90% ಅವ್ರೇನು ರಿಸಲ್ಟ್ ಕೊಟ್ಟಿರ್ಲಿಲ್ಲ. ನಾನು ದೇವ್ರ ಹತ್ರ ಬಂದಿದ್ರೆ ನಿಮ್ ಬೇಕು ಅಂತ ಹೌದಾ, ಆಯ್ತು ನಾನು ಕೊಡ್ತೀನಿ, ನನ್ಗೆ ಏನ್ ಮಾಡ್ತೀನಿ ಅಂತ ಕೇಳಿ ನನ್ನ ಇದರಲ್ಲೇ ಬಂದು ತೋರ್ಸಕ್ ಕೊಟ್ಟೆ ನಾಮಕರಣ ಮಾಡ್ಬೇಕು ಆಯ್ತು ಅಂತ ಒಪ್ಕೊಂಡೆ. ಅಲ್ಲ, ಎಲ್ಲಾ ದೇವಾಲಯದಲ್ಲಿ ನಿನ್ನ ಬೇಡಿಕೆ ಈಡೇರಿಸ್ತೀನಿ, 1,00,000 ಕೊಡು, 50,000 ಕೊಡು ಅಂತ ಕೇಳ್ತಾರೆ. ಆದ್ರೆ ಈ ದೇವಾಲಯದಲ್ಲಿ ತಾರೆ ಮರಕ್ಕೆ ತೊಟ್ಲು ಕಟ್ಟು ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಎಷ್ಟು ಸಿಂಪಲ್ ಅಲ್ವಾ ಸರ್? ಎಲ್ಲಾ ದೇವಾಲಯಗಳಲ್ಲಿ ದೇವರು ದುಡ್ಡು ಕೇಳಲ್ಲ, ಯಾವತ್ತೂ ದುಡ್ಡು ಕೇಳಲ್ಲ. ಜನಗಳು ದುಡ್ಡು ಕೇಳ್ತಾರೆ. ಇಲ್ಲಿ ದೇವರು ನಮ್ಮ ಹತ್ರ ದುಡ್ಡೇನು ಕೇಳಿಲ್ಲ. ಅರಿಕೆ ಏನ್ ತೀರಿಸ್ತೀನಿ, ನನ್ಗೆ ಏನ್ ಕೊಡ್ತೀಯ ಅಂತ ಕೇಳ್ತದೆ. ನನ್ನ ಅರಿಕೆ ತೀರ್ಸಾದ್ಮೇಲೆ ದೇವರು ನನ್ಗೆ ಅರಿಕೆ ಕೊಡು ಅಂತ ಕೇಳ್ತದೆ ಹೊರತು ಮೊದ್ಲೇ ದುಡ್ಡು ಕೊಡು ಅಂತ ಯಾರು ಕೇಳಲ್ಲ ಸರ್. ಈಗ ಗಂಡ್ ಮಗು ಆಗಿದೆ, ನಿಮ್ ಮನಸ್ಸಲ್ಲಿ ಖುಷಿ ಏನು, ಯಾವ ತರ ಹಂಚ್ಕೊಳ್ತೀರಾ? ತುಂಬಾ ಖುಷಿ ಅನ್ಸ್ಕೊತೀನಿ ಸರ್, ತುಂಬಾ ಖುಷಿ ಆಗ್ತದೆ. ನಿಮ್ಮ ಶ್ರೀಮತಿಯವರು ಕುಟುಂಬದವರು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಈಗ ನೀವು ಗಂಡು ಮಗುನ್ ತಾಯಿ ಮತ್ತೆ ಇಲ್ಲಿ ಬಂದು ಅದನ್ನ ಪಡ್ಕೊಂಡಿದ್ದೀರಾ ಗಂಡು ಮಗುನ. ಯಾಕೆ ಅಂತ ಅಂದ್ರೆ ಒಂದ್ ಹೆಣ್ಣು ಮಗುಗೆ ಗಂಡು ಮಗು ಆಗೋ ಸಂತೋಷನೇ ಬೇರೆ. ಹಾಗಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಕೇಳಿದ ತಕ್ಷಣ ದೇವರು ಎಲ್ಲ ಒಳ್ಳೇದ್ ಮಾಡಿದ್ದೆ. ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಒಂದು ನೆಕ್ಸ್ಟ್ ಇನ್ನೊಂದ್ಸಲಿಗೆ ಎಲ್ಲ ಚೆನ್ನಾಗಾಯ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಯಾಕೆ ಅಂತ ಅಂದ್ರೆ ಆಸ್ಪತ್ರೆಯಲ್ಲೂ ಕೂಡ ಬಗೆಹರಿದೆ. ಯಾಕೆಂದ್ರೆ ಈ ಕುಟುಂಬದ 2 ಸಮಸ್ಯೆಗಳು, ಒಂದು ಆತನಿಗಿದ್ದಂತ ಸೊಂಟ ನೋವು, ಮತ್ತೆ ಆ ಯಮ್ಮನಿಗೆ ಬೇಕಾಗಿದ್ದ ಅಂದ್ರೆ ಕುಟುಂಬಕ್ಕೆ ಬೇಕಾಗಿದ್ದಂತ ಗಂಡು ಮಗು, ಎರಡನ್ನೂ ಕೂಡ ಈ ತಾರೆ ಮರದ ಷಣ್ಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳಿ ಅವರು ನಮ್ಮ ಎದುರುಗಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕುಟುಂಬ ಇದೆ, ಇದ್ರ ಬಗ್ಗೆ ಆ ಕುಟುಂಬ ಏನ್ ಹೇಳುತ್ತೆ ಕೇಳೋಣ ಬನ್ನಿ. ಮೇಡಮ್, ಯಾವ ಊರ್ನವ್ರು ನೀವು? ಬೆಂಗಳೂರಿನವರು. ನಿಮ್ಗೆ ಏನ್ ಸಮಸ್ಯೆ ಇತ್ತು? ಓಕೆ, ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಖುಷಿ ಆಗ್ತಾ ಇದೆ. ಈಗ ಅದಕ್ಕೋಸ್ಕರ ತಾರೆ ಮರಕ್ಕೆ ನೀವು ತೊಟ್ಲು ಕಟ್ಟಿದ್ದೀರಾ? ಓಕೆ, ಈಗ ನೀವು ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇರ್ತೀರಲ್ವಾ, ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ, ಅವ್ರಿಗೆ ಏನಿದೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ಇದು ಸ್ನೇಹಿತರೆ ಅವ್ರ ಮಾತಾಗಿದೆ ನೋಡಿ. ಆ ಕುಟುಂಬದ ಒಂದು ಅರಿಕೆ ಏನಿತ್ತು, ಗಂಡು ಮಗು ಬೇಕು ಅಂತ ಹೇಳಿ, ಅದನ್ನು ಕೂಡ ಆ ತಾರೆ ಮರದ ಶನೇಶ್ವರ ನೆರವೇರಿಸಿದ್ದಾನೆ. ಬಂಧುಗಳೇ, ನೀವು ಅಷ್ಟೇ ಕೂಡ ಒಮ್ಮೆ ಭೇಟಿ ಕೊಡಿ ಈ ಕ್ಷೇತ್ರಕ್ಕೆ. ನಿಮ್ಮ ಕಷ್ಟಗಳು ಏನೇ ಇರಲಿ, ಅದು ಆರೋಗ್ಯ ಇರ್ಬೋದು, ಅಥವಾ ಸಂತಾನ ಇರ್ಬೋದು, ಸೌಭಾಗ್ಯ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಕೋರ್ಟ್ ಇರ್ಬೋದು, ಅಥವಾ ನಿಮ್ಮ ಭೂಮಿಯಲ್ಲಿ ಕೊಳವೆ ಬಾವಿ ಕೊಡ್ಸೋದಿರ್ಬೋದು, ರಾಜಕೀಯ ಇರ್ಬೋದು,
ಹಲವಾರು ಸಮಸ್ಯೆಗಳು ಇಲ್ಲಿ ಬಗೆಹರಿದಿದೆ. ಒಮ್ಮೆ ಭೇಟಿ ಕೊಡಿ. ಹೌದು, ನಂಬಿ ಬಂದ ಭಕ್ತರನ್ನ ಶನೇಶ್ವರ ಕಾಪಾಡುತ್ತಾನೆ ಎಂಬುದಕ್ಕೆ ಈ ಕ್ಷೇತ್ರದಲ್ಲಿ ಈ ರೀತಿಯ 108 ಸಾಕ್ಷಿಗಳು ನಮಗೆ ಜೀವಂತವಾಗಿ ಸಿಗುತ್ತವೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಸೇರಿದಂತೆ ವಿವಿಧ ರಾಜ್ಯದಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಮಾಡಿ ತಮ್ಮ ಒಳಿತುಗಳನ್ನ ಕಂಡಿದ್ದಾರೆ. ಈ ಬಗ್ಗೆ ಸ್ಥಳೀಯ ಅರ್ಚಕರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ. ನಮ್ಮ ಈ ಯಲ್ಲಾಪುರದ ದೊಡ್ಡ ತಾರೆಮರದ ಶನೇಶ್ವರ ಸ್ವಾಮಿಯ ಪುಣ್ಯ ಕ್ಷೇತ್ರ. ಇಲ್ಲಿ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವರ ಕಷ್ಟ ಎಂಥದೇ ಆಗಿರ್ಲಿ, ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಲಿ, ಒಂದು ಮಕ್ಕಳ ಭಾಗ್ಯ ಇರಲಿ, ಒಂದು ಹಣಕಾಸಿನ ನಿವಾರಣೆ ಆಗಲಿ, ಭಗವಂತ ಎಲ್ಲವನ್ನೂ ನಿವಾರಣೆ ಮಾಡಲಿ ಇಲ್ಲಿ ತಳವೂರಿದ್ದಾನೆ. ಸುಮಾರು ಇದು 400 ವರ್ಷಗಳ ಇತಿಹಾಸವುಳ್ಳಂತ ಒಂದು ಕ್ಷೇತ್ರ. ಸುಮಾರು ಇಲ್ಲಿ ತಾರೆಮರ ಸುಮಾರು 400 ವರ್ಷಗಳಿಂದ ಇಲ್ಲಿ ಇತಿಹಾಸವಾಗಿದೆ. ಈ ಸುತ್ತಮುತ್ತಿನ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ತಮಿಳುನಾಡು, ಆಂಧ್ರದಿಂದಲೂ ಇಲ್ಲಿ ಭಕ್ತಾದಿಗಳು ಬಂದು ಮಕ್ಕಳ ಭಾಗ್ಯವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ ಭಗವಂತನಲ್ಲಿ. ಇಲ್ಲಿ ಏನೇ ನಾವು ಅಂದುಕೊಂಡಿದ್ದು, ಒಂದು ಮಾಂಗಲ್ಯ ಕೂಟ ಆಗ್ಲಿ, ಒಂದು ಮಕ್ಕಳ ಭಾಗ್ಯ ಆಗ್ಲಿ, ಒಂದು ಹಣಕಾಸಿನ ಒಂದು ಸಮಸ್ಯೆ ಆಗಲಿ, ಒಂದು ಏನೇ ಆರೋಗ್ಯದ ಸಮಸ್ಯೆ ಆಗಲಿ, ಭಗವಂತ ಇಲ್ಲಿ ನಿವಾರಣೆ ಮಾಡಿ ಎಲ್ಲರನ್ನೂ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರವನ್ನ ಎಲ್ಲ ಭಕ್ತಾದಿಗಳು ಮುಂದೆ ನಡೆಸಬೇಕಾಗಿ ನಾವು ಎಲ್ಲ ಭಕ್ತಾದಿಗಳಲ್ಲೂ ಮನವಿ ಮಾಡ್ಕೊತಿದ್ದೀವಿ. ಶ್ರೀ ಸ್ವಾಮಿಯವರಿಗಾಗಿ ಒಂದು ನೂತನ ಕಟ್ಟಡವನ್ನು ನಾವು ನಿರ್ಮಾಣ ಮಾಡ್ತಿದ್ದೀವಿ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಒಂದು ಧನ ಸಹಾಯವನ್ನು ನಾವು ಬೇಡ್ತಿದ್ದೇವೆ. ಎಷ್ಟು ಕೋಟಿ? ಸುಮಾರು ಒಂದು 2 ಕೋಟಿ ಅಂದಾಜಿನಲ್ಲಿ ಈ ದೇಗುಲ ನಿರ್ಮಾಣವಾಗ್ತಿದೆ. ತಮ್ಮ ಕೈಯಲ್ಲಾದಂತ ಸಹಾಯವನ್ನು ಎಲ್ಲ ಭಕ್ತಾದಿಗಳು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಹೌದು, ಎಲ್ಲವನ್ನೂ ಕೊಟ್ಟ ಭಗವಂತನ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಕೂಡ. ಬಂಧುಗಳೇ, ಈ ಕ್ಷೇತ್ರ ಇರುವುದು ತುಮಕೂರು ಜಿಲ್ಲೆಯ ಯಡಿಯೂರು ಹೋಬಳಿಯ ನಾಗಸಂದ್ರ ವ್ಯಾಪ್ತಿಯ ಯಲ್ಲಾಪುರ ಎಂಬ ಪುಟ್ಟ ಗ್ರಾಮದಲ್ಲಿ. ಒಂದು ಬಾರಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಆ ಭಗವಂತನ ಕೃಪೆಗೆ ಪಾತ್ರರಾಗಲು ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದ ನಿಮಗೆ ಧನ್ಯವಾದಗಳು.